ಸ್ನೇಹಿತರೆ, ನೋಡುತ್ತಿದ್ದಂತೆ ಬಿಗ್ ಬಾಸ್ ಕನ್ನಡ ಸೀಸನ್ 6 ಈಗ 14ನೇ ವಾರಕ್ಕೆ ಕಾಲಿಟ್ಟಿದೆ. ನಾವು ಈ ವಿಡಿಯೋದಲ್ಲಿ ಈ ವಾರ ಅಂದರೆ 13ನೇ ವಾರ ಯಾರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಾರದ ನಾಮಿನೇಷನ್ ಲಿಸ್ಟಲ್ಲಿ ಇದ್ದವರು ಅಂದರೆ ಆ್ಯಂಡಿ, ರಶ್ಮಿ, ಶಶಿ, ರಾಕೇಶ್ ಮತ್ತು ಕವಿತಾ. ಕಳೆದ ವಾರ ರಂಗಭೂಮಿ ಕಲಾವಿದೆ ಅಕ್ಷತಾ ಪಾಂಡುಪುರ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದರು. ಈ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಮನೆಗೆ ಕಳೆದ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಬಂದಾಗ ಸ್ಪರ್ಧಿಗಳಲ್ಲಿ ಉಂಟಾದ ಸಂತಸದ ಬಗ್ಗೆ ಸುದೀಪ್ ತಿಳಿದುಕೊಂಡರು. ಸ್ಪರ್ಧಿಗಳು ಸಹ ಅಷ್ಟೇ ಉತ್ಸುಕತೆಯಿಂದ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಕಿಚ್ಚ ಸುದೀಪ್ರ ಪೈಲ್ವಾನ್ ಚಿತ್ರದ ಟೀಸರನ್ನು ಪ್ರದರ್ಶಿಸಲಾಗಿದೆ. ಆ ಟೀಸರನ್ನು ಹಾಗೂ ಸುದೀಪ್ ನಟನೆಯನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಮೆಚ್ಚಿಕೊಂಡಿದ್ದಾರೆ. ಎಲ್ಲರನ್ನು ತಮಾಷೆಯಿಂದ ಮಾತನಾಡಿಸಿದ ಸುದೀಪ್ ಕೆಲವರ ಕಾಲೆಳೆದರೆ ಇನ್ನು ಕೆಲವರಿಗೆ ತಿಳಿ ಹೇಳುವ ಕೆಲಸ ಮಾಡಿದರು. ಕೊನೆಯ ಬಾರಿಗೆ ಎಸ್ ಆ್ಯಂಡ್ ನೋ ರೌಂಡನ್ನು ಕೂಡ ಆಡಿಸಿ ಪ್ರತಿಯೊಬ್ಬರಿಗೂ ಸಮಯೋಚಿತ ಪ್ರಶ್ನೆಗಳನ್ನು ಕೇಳಿದರು. ಸ್ನೇಹಿತರೆ, ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ವಾರ ಅಂದರೆ 13ನೇ ವಾರ ಮನೆಯಿಂದ ಹೊರಗಡೆ ಬರೋದು ರಾಕೇಶ್ ಅಂತ ಹೇಳಿದ್ವಿ. ಅದೇ ರೀತಿ ಈ ವಾರ ಮನೆಯಿಂದ ರಾಕೇಶ್ ಹೊರ ಬಂದಿದ್ದಾರೆ. ಅಂದರೆ ನಾವು ಮಾಡಿರೋ ಗೆಸ್ಸಿಂಗ್ ಕರೆಕ್ಟಾಗೇ ಇದೆ. ಅಲ್ಲದೆ ಇಂದಿನ ಎಲಿಮಿನೇಷನ್ ರೀತಿ ನಾಳೆ ಅಂದರೆ ಕೊನೆಯ ವಾರದ ಮೊದಲ ದಿನದಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗೆ ನಡೆಯಲಿದ್ದಾರೆ ಎಂದು ಸುದೀಪ್ ಈಗಾಗಲೇ ಶಾಕ್ ನೀಡಿದ್ದಾರೆ. ನವೀನ್ ಸಜ್ಜು ಹಾಗೂ ಧನ್ರಾಜ್ ಈಗಾಗಲೇ ಫೈನಲ್ಗೆ ಟಿಕೆಟ್ ಪಡೆದಿದ್ದಾರೆ. ಆದರೆ ಅವರು ಕೂಡ ನಾಳೆಯ ಎಲಿಮಿನೇಷನ್ಗೆ ಲಭ್ಯರಿದ್ದಾರೆ. ಫೈನಲ್ಗೆ ಕೇವಲ 5 ಮಂದಿ ಇರುತ್ತಾರೆ ಎಂದು ಸಹ ಕಿಚ್ಚ ಸುದೀಪ್ ತಿಳಿಸಿದ್ದಾರೆ. ಹಾಗೂ ಈ ವಾರದ ಪಂಚಾಯಿತಿ ಈ ಸೀಸನ್ನ ಕೊನೆಯ ಪಂಚಾಯಿತಿ ಆಗಲಿದೆ ಎಂದು ಸುದೀಪ್ ಹೇಳಿದಾಗ ಸ್ಪರ್ಧಿಗಳೆಲ್ಲ ಬೇಸರ ಪಟ್ಕೊಂಡರು. ಅದಾದ ಬಳಿಕ ಈ ಬಾರಿ ಕೊನೆಯಲ್ಲಿ ಯಾರು ಸೇಫ್ ಎಂಬುದನ್ನು ಹೇಳುತ್ತಾ ಹೋದರು. ಕೊನೆಗೆ ರಾಕೇಶ್ ಅವರನ್ನು ಮನೆಯಿಂದ ಹೊರಹೋಗಲು ಸೂಚಿಸಲಾಯಿತು. ಸ್ನೇಹಿತರೆ, ಇವಿಷ್ಟು ಈ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯ ಮೊದಲನೇ ದಿನದ ಹೈಲೈಟ್ಸ್. ನಿಮ್ಮ ಪ್ರಕಾರ ನಾಳೆ ಏನಾದರೂ ಎಲಿಮಿನೇಷನ್ ಇದ್ದರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.